ಮನೆ ಕೆಲ್ಸಳು ಆರಾಮಾಗಿ ಅರಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು, ಮನೆ ಸೊಸೆ ಆದವಳು ಹಾಳೋದಿ ಕೊಟ್ಕೆಲ್ಲ ಬಿದ್ದಿರ್ಬೇಕು. ಈ ನಿಮ್ಮ ನೋವು ಸಂಕಟ ಯಾವ ಸತ್ರಗಳಿಗೂ ಬೇಡ ಕಣ್ರವ. ಥೋ 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 ಮನೆ ಸೊಸೆನ ಹಿಂಗ ನೋಡ್ಕೊಳ್ಳೋದು. ನಿಮ್ಮನ್ನ ಈ ಮನೆಗೆ ತುಂಬಿಸ್ಕೊಂಡಾಗ ನನ್ನ ಕಣ್ಣಿಗೆ ಸಾಕ್ಷಾತ್ ಕೊಲ್ಲಾಪುರದ ಲಕ್ಷ್ಮಿ ಹಂಗೆ ಕಾಣ್ತಿದ್ರಿ ಕೊಡವ. ಅಯ್ಯೋ ಎಲ್ಲಿ ನನ್ನ ಕಣ್ ದೃಷ್ಟಿ ನಿಮಗೆ ತಾಗ್ಬಿಡ್ತದೋ ಅಂತ ನನ್ನ ಜೀವ ಮಿಟುಕ್ತಿತ್ತು. ಆದ್ರೆ ಆ ಹರಿಶ್ಚಂದ್ರ ಮಸಾಣಕ್ಕಾದ್ನಂತೆ, ಹಂಗೆ ಈ ಮನೆನಾಗೆ ನಿಮ್ ಪರಿಸ್ಥಿತಿ ಆಗೋಗ್ಬಿಟ್ಟದೆ. ಅಯ್ಯೋ ಆ ಅರಮನೆನಾಗೆ ರಾಣಿ ಹಂಗಿರ್ಬೇಕಾದ ನೀವು ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಮ್ಗೆ ಅಂತ ನನ್ನ ಹೊಟ್ಟೆ ಅಂತ. ಅಲ್ಲ ನೀವೇನೀಗ ಮುದುಕಿ ಆಗ್ಬಿಟ್ರೆ ಆ ಭಗವಂತ ಒಬ್ಬನ ಕಣ್ಣು ಬಿಟ್ಬಿಟ್ರೆ ಅಯ್ಯೋ 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 4 ಮಕ್ಳಿಗೆ ತಾಯಿ ಆಗ್ಬಿಡ್ತೀರಿ ಕಣ್ರವ. ಆದ್ರೆ ನೀವು ತಾಯಿ ಆಗೋದು ಯಾರಿಗೂ ಇಷ್ಟ ಇಲ್ಲ. ಏ ಚಂದ್ರಿ, ಯಾಕೆ ಹಾಗೆ ಹೇಳ್ತೀಯ? ನನಗೆ ಮಗು ಆಗಬೇಕು ಅಂತ ಅತ್ತೆ ದೊಡ್ಡ ಮಾವ ಹೇಳ್ತಾ ಇದ್ದಿದ್ದನ್ನ ನೀನು ಕೇಳಿಸ್ಕೊಳ್ಳಿಲ್ವಾ? ನಾಳೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ವರ್ಷದಲ್ಲೇ ಒಬ್ಬ ಗಂಡು ಮಗು ಹುಟ್ಟುತ್ತಂತೆ. ಯಾಕೆ ಹಾಗೆ ನಗ್ತಿದ್ಯಾ? ಏನಾದರೂ ಹುಚ್ಚಿಡಿತಾ ನಿಂಗೆ? ಇಲ್ಲ ಕಣ್ರವ, ಹುಚ್ಚಿಡ್ದಿರೋದು ನನಗಲ್ಲ, ಪಾಪ ನಿಮಗೆ. ಅಲ್ಲ ನಿಮ್ಮ ಯಜಮಾನ್ರು ಶ್ರೀಕಾಂತಪ್ಪನ ಅರಮನೆನಾಗೆ ಬಚ್ಚಿಟ್ಬಿಟ್ಟು ನಿಮ್ಮಿಂದ ಮಕ್ಕಳು ಬೇಕು ಅಂದ್ರೆ ಯಾವ ಭಗವಂತ ತಾನೇ ಕೊಟ್ಟನು ಹೇಳಿ? ಚಿಕ್ಕಮ್ಮವ್ರೆ, ದೊಡ್ಡಮ್ಮವ್ರ ಮನಸ್ಸಲ್ಲಿ ಏನದೆ ಅಂತ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮಿಂದ ಪೂಜೆ ಹರಕೆ ಎಲ್ಲ ಮಾಡಿಸ್ತಾರೆ ದಿಟ. ಆದ್ರೆ ಶ್ರೀಕಾಂತಪ್ಪನು ನಿಮ್ಮನ್ನು ದೂರ ಇಡ್ತಾರೆ. ಅಂದ್ಮೇಲೆ ಏನಾಯ್ತದೆ ಹೇಳಿ? ಹೇಳಿ ನೀವೇನಾಯ್ತದೆ? ಶ್ರೀಕಾಂತಪ್ಪಂಗೆ ಮಗ ಹುಟ್ಟದೆ, ನೀವು ಈ ಕೊಟ್ಟಿಗೆನಾಗೆ ಇರ್ತೀರಿ. ಆಮ್ಯಾಕೆ ಚಿಕ್ಕಮ್ಮವ್ರೆ, ನಿಮ್ ದೊಡ್ಡಮ್ಮವ್ರ ಪಿಲಾನು ಏನು ಅಂತ ಈಗಲಾದ್ರೂ ಅರ್ಥ ಆಯ್ತಲ್ವಾ? ಅರ್ಥ ಆಗ್ತಾ ಇದೆ. ಸಾನೆ ಜಾಣ್ರು ಕಣವ್ವ ನೀವು. ಈಗ ಚಿಕ್ಕಮ್ಮವ್ರೆ, ನಾಳೆ ನೀವು ದೇವಸ್ಥಾನಕ್ಕೂ ಹೋಗ್ಬೇಡಿ, ಅರ್ಕೆನೂ ಒತ್ಕೋಬೇಡಿ. ಅಲ್ಲ, ಯಾವಳೋ ತಾಯಿ ಆಗೋಕ್ಕೆ ನೀವು ಯಾಕೆ ಕಷ್ಟಪಡ್ಬೇಕು ಹೇಳಿ? ಅಲ್ವೇ? ಆದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ನಾನು ಹೇಳ್ಬಿಟ್ಟಿದ್ದೀನಲ್ಲ. ಅಯ್ಯೋ, ಅದಕ್ಕೇನಾರು ಒಂದು ವ್ಯವಸ್ಥೆ ಮಾಡಿದ್ರಾಯ್ತು ಕಂದ್ಬಿಡಿ. ಚಿಕ್ಕಮ್ಮವ್ರೆ, ನಾಳೆ ದೊಡ್ಡಮ್ಮ ಅವರು ದೇವಸ್ಥಾನಕ್ಕೆ ಹೋದ ಯಾಕೆ ನೀವು ನಿಮ್ಮ ರೂಮ್ಗೆ ಹೋಗಿ ನಿಮ್ಮ ಒಡವೆ ಬಂಗಾರ ದುಡ್ಡು ಕಾಸು ಬೆಳ್ಳಿ ನಾಣ್ಯ ಎಲ್ಲ ತಗೊಬಂದು ತವ್ರ ಮನೆಗೆ ಸಾಗಿಸ್ಕೊಡಿ. ಇಲ್ಲ ಅಂದ್ರೆ ಅವಳಲ್ಲ ಸ್ವಪ್ನ ತೀರ್ತಿ ಮಲ್ಲಿ ಅವಳಿಗೆ ಶ್ರೀಕಾಂತಪ್ಪ ಅವ್ರು ಎಲ್ಲ ಕೊಟ್ಟು ಬಿಡ್ತಾರೆ. ಅದಕ್ಕೆ ಚಿಕ್ಕಮ್ಮವ್ರೆ, ಅಯ್ಯೋಯ್ಯೋ ಯಾಕೆ ಆಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ಅಂದ್ರೆ ನಿಮ್ ಬಂಗಾರ ಒಡವೆ ರೇಷ್ಮೆ ಸೀರೆ ಬೆಳ್ಳಿ ಎಲ್ಲ ಆ ಸುಪ್ರಾಟಿಗೆ ಮಲ್ಲಿಗೆ ಬಿಟ್ಕೊಟ್ಬಿಡ್ತೀರಿ? ಇಲ್ಲ, ಅವಳಿಗೇನು ದಕ್ಕಬಾರ್ದು. ನನಗೆ ಸೇರಿದ್ದೆಲ್ಲ ನನಗೆ ದಕ್ಕಬೇಕು. ಆದ್ರೆ ಚಂದ್ರಿ, ನಾನು ದೇವಸ್ಥಾನಕ್ಕೆ ಹೋಗ್ದಿರೋ ಹಾಗೆ. ಅಯ್ಯೋ,
ನೀವು ಒತ್ತಾರೆ ಏಳಕ್ಕೆ ಹೋಗಬೇಡಿ, ತುಂಬಾ ಒತ್ಕೊಂಡು ಮನ್ಕೋಬಿಡಿ. ಅಲ್ವೇ ನೀವು ಸಂದಾಗಿರ್ಬೇಕು, ಹಂಗ್ ಮಾಡಿ. ಹಾಗೆ ಮಾಡ್ತೀನಿ. ಯಾರಾದ್ರೂ ಕಾಫಿ ಕೊಟ್ಟು ಸಾಯ್ಬಾರ್ದಾ? ಜಮುನಾ, ಕಾಫಿ ಕೊಡು. ನಾನು ಬರ್ತೀನಿ ಸಾವ್ಕಾರೆ. ಒಳ್ಳೆ ರಸ್ಪುರಿ ಮಾವಿನ ಹಣ್ಣು ಇದ್ದಂಗಿದ್ದಾಳೆ. ಕಾಫಿ ಕೊಡೋ ಬದಲು ಹಣ್ಣೆ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಯಜಮಾನ್ರಿ, ಇದನ್ನ ತಗೊಳ್ಳಿ, ಆ ಗಾಯ ಕಚ್ಕೊಳ್ಳಿ.
ಕೈಗೂ ಏಟಾಗಿದೆ. ಇದನ್ನು ಹಚ್ಕೋ. ಚಿಕ್ಕ ಯಜಮಾನ್ರೆ, ನೀವು ಆದಷ್ಟು ಬೇಗ ತಯಾರಾಗ್ಬಿಡಿ. ಯಾಕೆ? ದೊಡ್ಡಮ್ಮವ್ರು ಹೇಳಿದ್ರಲ್ಲ, ಇವತ್ತು ದೇವಸ್ಥಾನದಾಗೆ ಪೂಜೆ ಇಟ್ಕೊಂಡಿದ್ದಾರೆ ಅಂತ. ನೀನು ನನ್ನ ಜೊತೆ ಪೂಜೆ ಮಾಡಬೇಕಾ? ಅಯ್ಯೋ ಇಲ್ಲ ಚಿಕ್ಕ ಯಜಮಾನ್ರೆ, ಶ್ರಾವಣಿ ಅಮ್ಮವ್ರ ಜೊತೆ ಪೂಜೆ ಮಾಡಿಸ್ತಾರೆ. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ಅಂತ ತಾನೇ ಈ ಪೂಜೆ ಮಾಡಿಸ್ತಿರೋದು. ಬೇಗ ತಯಾರಾಗ್ಬಿಡಿ ಯಜಮಾನ್ರೆ. ಒಬ್ಬ ದಾಸಿಮ್ ಯಾಕೆ, ನೀವು ಇಷ್ಟೊಂದು ಕರುಣೆ ತೋರಿಸಿದ್ರಲ್ಲ, ಇದು ನಿಮ್ಮ ದೊಡ್ಡ ಗುಣ ಚಿಕ್ಕ ಸಾವ್ಕಾರೆ. ನಾನೇನು ನಿಮ್ಗೆ ವಾಪಸ್ ಮಾಡೋಕ್ಕಾಯ್ತದೆ? ನೀವು ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿದ್ರಿ, ನನಗಟ್ಟೆ ಸಾಕು. ಇವತ್ತು ಚಿಕ್ಕಮ್ಮವ್ರನ್ನ ನಿಮ್ಮ ಜೊತೆಗೆ ಸೇರಿಸಿ ನಿಮ್ಮ ಮನಸ್ಸಿನಾಗಿರೋ ದುಃಖನೆಲ್ಲ ಅಳಸಾಕ್ತೀನಿ, ನನ್ನ ನಾಣೆ. ಹಾಂ, ಆಗೋಯ್ತಲ್ಲಪ್ಪ. ಎಲ್ಲಿ ಒಬ್ರು ಕಾಣಿಸ್ತಿಲ್ವಲ್ಲ? ಶ್ರೀಕಾಂತ, ಶ್ರೀಕಾಂತ, ನೀ ರೆಡಿನಾ? ಬಂದೇಮ್ಮ, ನಾನು ರೆಡಿ. ರೆಡಿನಾ? ಹಾ. ಮಲ್ಲಿ, ಮಲ್ಲಿ, ಅಮ್ಮೋರೆ. ಎಲ್ಲ ಇಟ್ಟಿದ್ಯಾ? ಹಾಂ ಮೋರ. ಅರ್ಶಿನ, ಕುಂಕುಮ, ಹೂವು, ಕಾಯಿ, ಹಾ ಎಲ್ಲ ಇದೆ ತಾನೆ? ಇದು ಶ್ರಾವಣಿಯಲ್ಲಿ ನಿನ್ನ ಹೆಂಡತಿಯಲ್ಲಿ. ಅಯ್ಯೋ ಮಲ್ಲಿ, ನಿನಗೆ ಹೇಳಿದ್ನಲ್ಲ ಅವಳು ಎಪ್ಸಿ ರೆಡಿ ಮಾಡು ಅಂತ, ಮಾಡ್ಲಿಲ್ವಾ? ಹಾಂ ಮೋರೆ, ನಾನು ಆಗಲೇ ಹೇಳಿ ಬಂದೆ. ಅವ್ರಿಗಾಗಲೇ ಸ್ನಾನ ಮಾಡಿ ತಯಾರಾಗಿರ್ಬೋದೇನೋ. ತಯಾರಾಗಿರ್ತಾಳಲ್ಲ? ಹಾಂ. ಶ್ರೀ, ನೀವೊಂದು ಕೆಲಸ ಮಾಡು, ಹೋಗಿ ಕಾರ್ ತೆಗಿ, ನಾನು ಮಲ್ಲಿ ಹೋಗಿ ಶ್ರಾವಣಿನ ಕರ್ಕೊಂಡು ಬಂದ್ಬಿಡ್ತೀನಿ. ಅತ್ತೆ ಸೊಸೆ ಬೇಗ ಬನ್ನಿ, ಕಾಯಿಸ್ಬೇಡಿ ಅಲ್ಲಿ. ನಡಿ ಹೋಗೋಣ. ಶ್ರಾವಣಿ, 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 ಏನಿದು? ಇನ್ನ ಮಲಗಿದೀಯಾ? ಮರ್ತು ಬಿಟ್ಟಿಯಾ? ನೆನ್ನೆನೆ ಹೇಳಿರ್ಲಿಲ್ಲ ನಿನಗೆ 5:15ಗೆ ಎದ್ದು ರೆಡಿ ಆಗು, ಬೆಳಗಾಗತ್ಲು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ? ಇನ್ನು ಸ್ನಾನನೂ ಮಾಡಿಲ್ವಲ್ಲ? ರಾಹು ಕಾಲ ಬಂದ್ಬಿಡಲ್ವಾ? ಎಂತ ಕೆಲಸ ಮಾಡ್ಬಿಟ್ಟಿ ಶ್ರಾವಣಿ? ಸಾರಿ ಅತ್ತೆ, ರಾತ್ರಿ ಇಡೀ ಸೊಳ್ಳೆ ಕಾಟಕ್ಕೆ ಇಡೀ ರಾತ್ರಿ ನಿದ್ದೆನೇ ಬರಲಿಲ್ಲ. ಯಾವಾಗಲೂ ಜೋಂಬ್ ಹತ್ತಿ. ಸರಿ ಸರಿ, ಈಗ ಇನ್ನೇನ್ ಮಾಡಕ್ಕಾಗತ್ತೆ ಹೇಳು? ಇನ್ ತಡ ಮಾಡಬೇಡ, ಬೇಗ ರೆಡಿ ಆಗೋ. ಸರಿ ಅತ್ತೆ. ಏನೋ ಅನಾಹುತ ಕಾದಿದೆ. ಮಲ್ಲಿ, ಇವಳನ್ನ ಬೇಗ ರೆಡಿ ಮಾಡಿಸಿ ಇನ್ನೊಂದು ಕಾರಲ್ಲಿ ಕಳಿಸು. ಶ್ರೀಕಾಂತ ಹೊರಗಡೆ ಕಾಯ್ತಾ ಇದ್ದಾನೆ, ನಾ ಮುಂದೆ ಹೋಗಿರ್ತೀನಿ. ಶ್ರಾವಣಿ, ತಡ ಮಾಡಬೇಡಮ್ಮ. ಅಮ್ಮವ್ರೆ, ನಿಮ್ಮ ಬಟ್ಟೆ ತೆಕ್ಕೊಡ್ಲಾ? ಈಗ ನೀವು ಸ್ನಾನಕ್ಕೆ ಹೋದರೆ. ಏನು ಬೇಕಾಗಿಲ್ಲ, ನೀನು ಹೊರಗಡೆ ಇರು, ನಾನು ಬರ್ತೀನಿ. ಹೋಗು ಅಂತ ಹೇಳಿದಲ್ಲ. ನಾಳೆ ದೊಡ್ಡಮ್ಮ ಅವರು ದೇವಸ್ಥಾನಕ್ಕೆ ಹೋದ ಮ್ಯಾಕೆ ನೀವು ನಿಮ್ಮ ರೂಮ್ಗೆ ಹೋಗಿ ನಿಮ್ಮ ಒಡವೆ, ಬಂಗಾರ, ದುಡ್ಡು, ಕಾಸು, ಬೆಳ್ಳಿ, ನಾಣ್ಯ ಎಲ್ಲ ತಗೊಬಂದು ತವ್ರ ಮನೆಗೆ ಸಾಗಿಸ್ಬಿಡಿ.
ಅಮ್ಮನವ್ರೆ ರಾಹುಕಾಲ ಬರ್ತಾ ಇದೆ, ಪೂಜೆಗೆ ಲೇಟ್ ಆಯ್ತು, ನಿಮ್ಮ ಸೊಸೆ ಬಂದಿಲ್ವೇ? ಇಲ್ಲ ಅರ್ಚಕ್ರೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾಳೆ. ಬಂದ ತಕ್ಷಣ ಸೇವೆ ಶುರು ಮಾಡಿಸ್ತೀನಿ, ತಡ ಮಾಡಲ್ಲ. ಸರಿ, ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ, ಬೇಗ ಕರೆಸಿ. ಶ್ರೀಕಾಂತ ಅಲ್ಲೋಡು ಬಂದ್ಲು. ಸದ್ಯ ಬಂದ್ಯಲ್ಲ. ನಿನಗೆ ಬೆಳಗ್ಗೆ ಯಾವ ಭಾಷೆಯಲ್ಲಿ ಹೇಳಿದ್ದು 9 ಗಂಟೆಗೆ ರಾಹುಕಾಲ ಶುರು ಆಗತ್ತೆ, ಅಷ್ಟ್ರಲ್ಲಿ ಬರ್ಬೇಕು ಅಂತ? ಎಷ್ಟು ಲೇಟ್ ಮಾಡಿದಿ ನೋಡು, ಅರ್ಚಕರು ಕೂಗಾಡ್ತಿದ್ದಾರೆ. ಒಬ್ಬಳು ಬಂದಿದೆಯಲ್ಲ, ಅವಳಲ್ಲಿ? ಅಮ್ಮೋರೆ, ಚಿಕ್ಕಮ್ಮವರು ಬರಲೇ ಇಲ್ಲ. ಬರ್ಲಿಲ್ವಾ? ಏಕೆ? ಅದು ಏನು ಸರಿಯಾಗಿ ಹೇಳೋ. ಚಿಕ್ಕಮ್ಮವ್ರು ಹೇಳಿದ್ರು, ಇನ್ನು 3 ದಿನ ಯಾವ ಗುಡಿಗೂ ಹೋಗಂಗಿಲ್ವಂತೆ, ಹಾಗೆ ಪೂಜೆನೂ ಮಾಡಂಗಿಲ್ವಂತೆ. ಏನಪ್ಪ ಇದು, ಎಂಥ ಪರೀಕ್ಷೆ! ನಾನು ಹರಿಸ್ಕೊಂಡ್ಬಿಟ್ಟಿದ್ದೆ. ಈ ದೇವಸ್ಥಾನದಲ್ಲಿ ಶ್ರೀಕಾಂತನ ಹೆಸರಲ್ಲಿ ಪೂಜೆ ಮಾಡಿಸಿ ಅವಳ ಕೈಲಿ ಉರುಳು ಸೇವೆ ಮಾಡಿಸ್ತೀನಿ ಅಂತ. ಹೀಗೆ ನೋಡಿದ್ರೆ ಅಯ್ಯೋ, ನಮ್ ಶ್ರೀಕಾಂತಂಗೆ ಏನ್ ಗ್ರಾಚಾರ ಕಾದಿದೆಯೋ ಏನೋ. ತಾಯಿ, ಯಾಕಮ್ಮ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ? ಏನ್ ಮಾಡೋದಪ್ಪ, ನಮ್ ಶ್ರೀಕಾಂತಂಗೆ ಏನೋ ಗಂಡಾಂತರ ಕಾದಿದೆ. ತಾಯಿ, ನೀನೇ ಕಾಪಾಡಮ್ಮ. ಅಮ್ಮನವ್ರೆ, ಅತ್ತೆ ಸೊಸೆ ಮಾತಾಡ್ತಾ ಇರ್ತೀರೋ, ಪೂಜೆಗೆ ಬೇಗ ಬರ್ತೀರೋ, ರಾಹುಕಾಲ ಬಂದ್ಬಿಡುತ್ತೆ. ಬಡಿ ನೀರು ಹಾಕ್ತೀನಿ, ಬೇಗ ಸೊಸೆ ಕರ್ಕೊಂಬನ್ನಿ, ಸೇವೆ ಶುರು ಮಾಡೋರಂತೆ. ಸೊಸೆ? ಅರ್ಚಕ್ರೆ, ಶ್ರೀಕಾಂತ, 1 ನಿಮಿಷ ಇರು. ನೋಡು, ಅರ್ಚಕರ ಬಾಯಲ್ಲಿ ಆ ತಾಯಿನೇ ಹೇಳಿಸಿದಾಳೆ. ಅವಳ ಮನಸ್ಸಲ್ಲಿ ಇವಳೇ ಸೇವೆ ಮಾಡ್ಲಿ ಅಂತಿರ್ಬೋದು. ನೀ ಸುಮ್ಮಿರು. ತಾಯಿ, ಮಲ್ಲಿ, ಬಾಮ್ಮ, ಬಾ.